ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೈಟ್ಸ್, ಕ್ಯಾಮರಾ, ಡ್ರಾಮಾ. ಏನಮ್ಮ ಇದು? ನನ್ ಬರ್ತಡೆಗೆ ಇಷ್ಟೊಂದು ಓಲ್ಡ್ ಸಾಂಗ್ ಹಾಕಿದ್ಯಲ್ಲ, ಯಾಕೆ? ಏನಾಗಿದೆ? ಇವತ್ತಿನ ಕಾಲಕ್ಕೆ ತಕ್ಕಂಗೆ ಒಳ್ಳೆ ಸಾಂಗ್ ಹಾಕೋದಲ್ವಾ ಅಮ್ಮ? ಕಾಲಕ್ಕೆ ತಕ್ಕಂಗೆ ಬದಲಾಗೋದು ಮನುಷ್ಯ ಬುದ್ಧಿ. ನಮ್ ಸೊಳ್ಳೆಗಳ ಪರಂಪರಾ ಪದ್ಧತಿ ಆಚಾರ ವಿಚಾರಗಳಲ್ಲಿ ಹಾಗೆಲ್ಲ ಮಾಡಂಗಿಲ್ಲ ಚಿನ್ನು. ಅದೆಲ್ಲ ನನಗ್ ಗೊತ್ತಿಲ್ಲ. ನನಗ್ ಸಾಂಗ್ ಬೇಕಾದ್ರೆ ಬೇಕು. ಅಯ್ಯೋ ಪ್ಲೀಸ್ ಚಿನ್ನು, ಹಾಗೆಲ್ಲ ಬಿದ್ದು ಒದ್ದಾಡ್ಬೇಡ. ಕಾಸ್ಟ್ಯೂಮ್ ಪ್ರಾಪರ್ಟಿ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಹಾಕೊಂಡಿದ್ದನ್ನ ಸರಿಯಾಗಿ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಮ್ನ ಊರಿಗೆ ಕಳ್ಸಲ್ವಂತೆ. ರಾಮಾಜುನೇಸಿಗೆ ಬಂದಾಗಿಂದ ಊರಿಗೆ ಹೋಗಿಲ್ವೇ? ಹಾಗಾದ್ರೆ ಸಾಂಗ್ ಹಾಕ್ಸ್ತೀಯ ತಾನೆ? ಸರಿ, ಸಾಂಗ್ ಪ್ಲೀಸ್. ಅಮ್ಮ, ಅಪ್ಪ ಯಾವಾಗ ಬರ್ತಾರೆ? ಹಸಿವಾಗ್ತಿದೆ. ಇವತ್ತು ಬಾಂಬೆಯಿಂದ ಕ್ಲೈಂಟ್ ಬಂದಿದ್ದಾರಂತೆ. ಅವ್ರ ಸ್ಪೆಷಲ್ ಬ್ಲಡ್ ಅನ್ನ ನಿನ್ ಬರ್ತಡೇ ಗಿಫ್ಟ್ ಕೊಡಕ್ಕೆ ಅದನ್ನ ತರಕ್ ಹೋಗಿದ್ದಾರೆ. ಅದಿರ್ಲಿ, ನನ್ ಬರ್ತಡೆಗೆ ನೀನೇನ್ ಗಿಫ್ಟ್ ಕೊಡ್ತೀಯಾ? ನಿನ್ಗೆ ಏನ್ ಬೇಕು ಹೇಳು? ಟಿಫನ್ಗೆ ರವಿ ಸರ್ ಬ್ರೆಡ್ 3 ಡ್ರಾಪ್, ಮಧ್ಯಾಹ್ನ ಊಟಕ್ಕೆ ವಿಧಿ ಸರ್ ಬ್ರೆಡ್ 4 ಡ್ರಾಪ್, ರಾತ್ರಿ ಊಟಕ್ಕೆ ಲಕ್ಷ್ಮಿ ಮೇಡಮ್ ಬ್ಲಡ್ 5 ಡ್ರಾಪ್ ತಂದ್ಕೊಡ್ತೀರಾ? ಆಗ ನಾನು ಫ್ಯಾನ್ ಇಂಡಿಯಾ ಬ್ಲಡ್ ಕೊಡ್ದಂಗಾಗುತ್ತೆ. ಅದೇ ನನ್ನ ನಿಜವಾದ ಬರ್ತಡೇ ಗಿಫ್ಟ್ ಆಗುತ್ತಮ್ಮ. ಚಿನ್ನು ಅವ್ರ ಸುತ್ತ 4 ಜನ ಅಸಿಸ್ಟೆಂಟ್ ನಿಂತಿರ್ತಾರೆ. ನಿನ್ನ ಬರ್ತಡೇ ಅಂತ ಅವ್ರ ಹತ್ರ ಹೋದ್ರೆ ನಾನ್ ಡಾಕಿದೇನೆ ಮಾಡ್ಕಳ್ಸರಿ. ಎಲ್ಲಾದ್ರು ಏನ್ರಿ ನೀವು ಮಗಳ ಬರ್ತಡೇ ದಿನ ಕುಡ್ಕೊಂಡ್ ಬಂದಿದ್ದೀರಾ? ನಿಮ್ಗೆ ಬುದ್ಧಿ ಇಲ್ವಾ? ಡಾರ್ಲಿಂಗ್ ಮನೆಗ್ ಬರೋ ದಾರಿಲಿ ದಾಹ ಆಯ್ತು ಅಂತ ವೈನ್ ಶಾಪ್ ಹತ್ರ ನಿಂತಿದ್ದ ಒಮ್ಮನ್ ಬ್ಲಡ್ ನ 2 ಸಿಪ್ ಕುಡ್ದೆ. ನನ್ ಮಗ ಯಾವ್ದೋ ಲೋಕಲ್ ಬ್ಲಡ್ ಕುಡ್ದಿದ್ದ ಅನ್ಸುತ್ತೆ. ಅದಕ್ಕೆ ನಶೆ ಸ್ವಲ್ಪ ಜಾಸ್ತಿ ಆಯ್ತಾ ಅಷ್ಟೇ. ಅಪ್ಪ, ಬಾಂಬೆ ಬ್ಲಡ್ ತತ್ತ? ಅಯ್ಯೋ ಇಲ್ಲ ಚಿನ್ನು, ಆ ಬಾಂಬೆ ಕ್ಲೈಂಟ್ ಇರೋ ಅಪಾರ್ಟ್ಮೆಂಟ್ ರೂಮ್ ಹತ್ರ ಹೋಗಿದ್ದೆ. ಆ ನನ್ ಮಕ್ಳು ಮೈಗೆ ಸೊಳ್ಳೆ ಕ್ರೀಮ್ ಮೆತ್ಕೊಂಡು ಮಲಗಿದ್ರು. ಅದನ್ನ ಮೀರಿ ನಾನು ಒಳಗಡೆ ಹೋದ್ರೆ ನನ್ನ ಬ್ಲಡ್ ನ ಅವರೇ ಕುಡ್ಕೊಂಡ್ ಬಿಡ್ತಾರೆ ಅಂತ ಜೀವ ಉಳ್ಕೊಂಡು ವಾಪಸ್ ಬಂದೆ ಚಿನ್ನು. ಹಾಗಾದ್ರೆ ನನ್ ಬರ್ತಡೆಗೆ ಯಾವ ಬ್ಲಡ್ ಇಲ್ವಾ? ನಮ್ ಮಗಳ ಬರ್ತಡೆಗೆ 4 ಡ್ರಾಪ್ ಬ್ಲಡ್ ಸಿಕ್ಕಿಲ್ಲ ಅಂದ್ರೆ ಶೇಮ್ ಪಪ್ಪಿ ಶೇಮ್. ಅಪ್ಪ ಹಸಿವಾಗ್ತಿದೆ. ನೋಡ್ ಚಿನ್ನು, ಹಸಿವು ಅಂತ ಅಳಬಾರ್ದು. ಮನುಷ್ಯ ಜಾತಿಯ ಒಬ್ಬ ದೊಡ್ಡ ಮನುಷ್ಯ ಹೇಳಿದ್ ಮಾತಿದು. 1 ಹೊತ್ತಿಂದವನು ಯೋಗಿ, 2 ಹೊತ್ತಿಂದವನು ಭೋಗಿ, 3 ಹೊತ್ತಿಂದವನು ರೋಗಿ, 4 ಹೊತ್ತಿಂದವನು ಹೊತ್ಕೊಂಡು ಹೋಗಿ. ಪಕ್ಕದ ಮನೆ ಕಾಂತಣ್ಣ ಓದ ತೂಕಡಿಸ್ತಾ ಇದ್ದಾರೆ. ಬನ್ನಿ ಅಲ್ಲಿಗೆ ಹೋಗಿ ಅಟ್ಯಾಕ್ ಮಾಡೋಣ. ಹಾಗೆ ನಡಿ. ತೂಕಡಿಸಿ ಬೀಳಲಿಗೆ ನನಗೆ ಬ್ಲಡ್ ಸಿಕ್ತಾ. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, ನಮ್ಮಮ್ಮ ಸೂಪರ್ ಸ್ಟಾರ್. ನನಗೆ ಬ್ಲಡ್ ಕುಡ್ಕೊಂಡ್ ಬರ್ಬಿಡ್ತೀನಿ. ಇರು ಚಿನ್ನು, ಹಾಗೆಲ್ಲ ಓಡಾಕ್ಬಾರ್ದು. ಅದಕ್ಕೆ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ರೂಲ್ಸ್ ರೆಗ್ಯುಲೇಷನ್ಸ್ ಏನ್ ಗೊತ್ತಾ, ಮೊದ್ಲು ನಾವು ಬಂದಿದೀವಂತ ಸಣ್ಣದಾಗಿ ಕುಯ್ ಅಂತ ಸೌಂಡ್ ಮಾಡ್ಬೇಕು. ಆಗ ಅವ್ರ ಕೈಯಿಂದ ಹೂ ಅಂತ ಕಂಟಿನ್ಯೂ ಅಂತಾರೆ. ಚಿನ್ನು ಹೊಡಿತಾರೆ ಅಂತ ಹೆದರ್ಬೇಡ. ರಕ್ತ ಕುಡಿಯೋವರೆಗೂ ಬಿಡ್ಬೇಡ. ಮೇಲೋ ಫಿಮೇಲೋ ದೊಡ್ಡವರು ಸಣ್ಣವರು ಗುಡಿಸ್ಲು ಅಪಾರ್ಟ್ಮೆಂಟ್ ಜಾತಿ ಭೇದ ಮಾಡದೆ ರಕ್ತನೂ ಕುಡಿಬೇಕು ಚಿನ್ನು. ನಾನು ಈಗಲೇ ಹೋಗಿ ರಕ್ತ ಕುಡ್ಕೊಂಡ್ ಬರ್ಬಿಡ್ತೀನಿ.
ಅಪ್ಪ ಅಮ್ಮ ನನ್ಗೆ ಆಶೀರ್ವಾದ ಮಾಡಿ. ಗೆದ್ದು ಬಾ ಚಿನ್ನು, ಗೆದ್ದು ಬಾ, ಗೆದ್ದು ಕೀರ್ತಿ ತಗೊಂಡ್ ಬಾ. ಕೀರ್ತಿ ಕೊಡ್ಲಿಲ್ಲ ಅಂದ್ರೆ ಕಿತ್ಕೊಂಡ್ ಬಾ. ನೀನಂದ್ರೆ ನನಗಿಷ್ಟ ಟಿನ್ 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 ಟಿನ್. ನಿನ್ನ ರಕ್ತ ಅಂದ್ರೆ ನನಗಿಷ್ಟ ಟಿನ್ 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 ಟಿನ್. ನಾನು ನೀನಾದ್ರೆ ನನಗಿಷ್ಟ ಟಿನ್ 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 ಟಿನ್. ನಿನ್ನ ರಕ್ತದ ವಾಸನೆ ತಿಳಿದಿದೆ ನನ್ನ. ಏನಾಯ್ತು ಚಿನ್ನು? ಅವ್ನು ನನ್ನಿಂದ ತಳ್ಳಿಬಿಟ್ಟ. ತಳ್ಳಿಬಿಟ್ಟ? ಅಯ್ಯೋ. ಅಣ್ಣಯ್ಯ, ಇವತ್ ನಿಮ್ ಸೊಸೆ ಬರ್ತಡೇ. ಕಂದ, ನನ್ ಗೊಂಬೆಗೆ ಗಿಫ್ಟ್ ಕೊಡ್ಬಾರ್ದಾ? ಒಂದ್ ನಿಮಿಷ, ಬರ್ಡೇ ಅಲ್ವಾ, ಅದಕ್ಕೆ ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ. ಗಿಫ್ಟ್ ರವಿ ಸರ್, ನನ್ಗೆ ಮಾವ ಗಿಫ್ಟ್ ಕೊಡ್ತಾರಂತೆಯೇ. ಅಣ್ಣಯ್ಯ, ಏನಿದು? ಅನ್ನಯನ ಪುನ್ನಯನ ನಿಮ್ಮನೆಲ್ಲ ಈ ಸ್ಪ್ರೇ ಇಲ್ಲ ಭಕ್ತಿ ಹಚ್ಚಿ ಉಸಿರು ಕಟ್ಸಲ್ಲ. ಚಿನ್ನು ಬಾ, ಮೊದಲಿನಿಂದ ಹೋಗೋಣ. ರಾಮ ಜೂನಿಯರ್ಸ್ಗೆ ವಿಜಯರಾಘವನ್ ಸರ್ ಬಂದಿದ್ದಾರಂತೆ. ಅವ್ರ ಬ್ಲಡ್ ಕುಡ್ಕೊಂಡ್ ಬರೋಣ. ಅದೆಂಗ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪನ ಮಗಳೇ ಲೇ ಅಮ್ಮನ ಮಗಳೇ ಲೇ ಅಪ್ಪನ ಮಗಳೇ ಅಲೇ ನಿಮ್ಮಮ್ಮನ ಮಗಳೇ. ಯಾರಿವಳು ಯಾರಿವಳು ಸೂಜಿಮಲ್ಲಿ ಕಣ್ಣವಳು ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಕಡಿ ಪಕ್ಕಡಿ ಜಿಮ್ ಇವ್ರು ಯಾರು ಗೊತ್ತಾ? ಜಗ್ಗೇಶ್ ತರ ಡ್ರೆಸ್ ಮಾಡ್ಕೊಂಡು ಏನ್ ಜಗೇಶಣ ಚೆನ್ನಾಗಿದ್ಯಾ? ಆಯ್ತಾರೆಲ್ಲ ಕಡೆ ಪಕ್ಕಡೆ ಜಮ್ಮ. ನಾನ್ ಕಮಲ್ ಹಾಸನ್. ಯಾರು? ದಶಾವತಾರ ಸಿನಿಮಾದಾಗಿ ಒಂದ್ ಡೈಲಾಗ್ ಹೇಳಿ. ಹೇಳ್ಕೊಟ್ಟಿಲ್ರಿ ಸರ್. ಎಲ್ಲ ಕುನ್ನಿ ಮಾತಲ್ಲೂ ಡಾನ್ಸ್ ಮಾಡ್ತಿರಲ್ಲ, ಅವ್ರೇನ್ ನಿಮ್ಮ ಅಪ್ಪನ ಮಗಳ? ನೋಡೋದಕ್ಕೆ ರಸ್ಪುರಿ ಮಾವನಂಡಿದ್ದಂಗೆ ಅವಳೆ. ಈ
ಎಪಿಸೋಡ್ ಅಲ್ಲಿ ನೋಡ್ಕೋತೀನಿ. ಹಾ ಉಪ್ಪಿ ಸರ್, ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಬರ್ಲಿ ಒಂದ್ ಡೈಲಾಗ್. ಈ ಜಿ ಟಿವಿ ಎಂ ಟಿವಿ ಯುಗದಲ್ಲಿ ಖುಷಿಯಾಗಿರೋಣ. ಆ ಕಡೆ ಪಕ್ಕದಲ್ಲಿ ಯಾರು ಅಂತ ಗೊತ್ತಾಗಲಿಲ್ಲ. ಸಿಂಹ, ಸಾಹಸ ಸಿಂಹ. ಸೂರ್ಯವಂಶದ ಗೆಟಪ್ಪು. ಒಟ್ಟಲ್ಲಿ ಶ್ವೇತೋ, ಎಲ್ರು ನಮ್ಮ ಈ ಎಪಿಸೋಡ್ ಅಲ್ಲಿ ಉಲ್ಟಾ ಪಲ್ಟಾಗಿ ಸೂಪರ್ ಡೂಪರ್ ಕಾಣಿಸ್ತಾ ಇದಾರೆ. ಗೆಟಪ್. ಈಗ ನನ್ನ ಕೆಲಸ ಏನಪ್ಪಾ ಅಂತಂದ್ರೆ, ಏನು ಎಲ್ಲ ಸ್ಟಾರ್ ಗಳ ಜೊತೆ ಒಂದು ಹೆಜ್ಜೆ ಹಾಕಿದ್ರೆ ನೋಡಿ ಕಣ್ ತುಂಬಿಸ್ಕೊಂಡ್ಬಿಡ್ತೀನಿ ಶ್ವೇತೋ. ಇವರೆಲ್ಲ ಇಷ್ಟು ಚೆನ್ನಾಗಿ ರೆಡಿ ಆಗಿ ಬಂದಿರ್ಬೇಕಾದ್ರೆ 2 ಹೆಜ್ಜೆ ಹಾಕೇ ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕನಿಟ್ಟು ತೂಗಿದಾಕೆ, ಬೆಳಕನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಏಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮರಗಿಡ ಹೂ ಮುಂಗುರುಳನು ತಂಗಾಳಿಯ ಬೆರಳು ಸವರಿ, ಮರಗಿಡ ಹೂ ಮುಂಗುರುಳನು ತಂಗಾಳಿಯ ಬೆರಳು ಸವರಿ, ಹಕ್ಕಿ ಗಿಲಕಿ ಹಿಡಿಸಿದಾಗೆ, ಹಕ್ಕಿ ಗಿಲಕಿ ಹಿಡಿಸಿದಾಗೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ಮನೆ ಮನೆಯಲ್ಲಿ ದೀಪ ಉಣಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.